ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ನಾವು ಭಗವಂತನಿಗೆ ಎಷ್ಟು ಧನ್ಯವಾದಗಳನ್ನು ಹೇಳ್ತೀವೋ ಅದರ 100 ಪಟ್ಟು ಭಗವಂತ ನಮಗೆ ಹಿಂದಿರುಗಿಸಿ ಕೊಡ್ತಾನೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಒಂದೂರಿನಲ್ಲಿ ಒಬ್ಬ ಸನ್ಯಾಸಿಗಳು ಹೀಗೆ ಭಿಕ್ಷಾಟನೆ ಮಾಡ್ತಾ ಬರ್ತಾರೆ. ಒಂದು ಮನೆಯ ಮುಂದೆ ನಿಂತಾಗ ಆ ಮನೆಯ ಒಡತಿ ಅವರನ್ನು ಒಳಗಡೆ ಕರೆಸಿ ಕೂರಿಸಿ ಒಳ್ಳೆಯ ಆತಿಥ್ಯವನ್ನು ಕೊಡ್ತಾಳೆ. ಅಷ್ಟೇ ಅಲ್ಲ, ನಿಮಗೆ ಇನ್ನೂ ಏನಾದರೂ ಬೇಕಿದ್ರೆ ದಯಮಾಡಿ ಸಂಕೋಚ ಇಲ್ಲದೆ ಕೇಳಿ ಅಂತಲೂ ಸಹ ಹೇಳ್ತಾಳೆ. ಅವಳ ಆತಿಥ್ಯವನ್ನು ಸ್ವೀಕರಿಸಿ ಹಾಗೂ ತುಂಬ ಸಂತೋಷಗೊಂಡು ಆ ಸನ್ಯಾಸಿಗಳು ಹೇಳ್ತಾರೆ, ನಾನು ಈಗ ತಪಸ್ಸಿಗೆ ಕೂರ್ತಾ ಇದ್ದೀನಿ, ಭಗವಂತ ಪ್ರತ್ಯಕ್ಷ ಆದರೆ ನಿಮ್ಮ ಪರವಾಗಿ ಭಗವಂತನಿಗೆ ಏನಾದರೂ ಹೇಳಬೇಕಾ ಅಂತ. ಆಗ ಆಕೆ ಹೇಳ್ತಾಳೆ, ನನಗೆ ಭಗವಂತ ಎಲ್ಲವನ್ನ ಕೊಟ್ಬಿಟ್ಟಿದ್ದಾನೆ, ಹಾಗಾಗಿ ಭಗವಂತನಿಗೆ ಹೇಳಿ ನನಗೆ ಇನ್ನು ಮುಂದೆ ಏನೂ ಕೊಡಬಾರ್ದಂತೆ, ಈಗ ಕೊಟ್ಟಿದ್ದೇ ಹೆಚ್ಚಾಗಿದೆ ಅಂತ ಆಕೆ ಹೇಳ್ತಾಳೆ. ಸನ್ಯಾಸಿಗಳಿಗೆ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಆದಾಗ ಆತ ಖಂಡಿತ ಅಮ್ಮ ಕೇಳ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿ ಅದೇ ಮನೆಯಲ್ಲೇ ಆಕೆಯ ಕೆಲಸದ ಆಕೆ ಇರ್ತಾಳೆ. ಅವರ ಬಳಿ ಹೋಗಿ ಕೇಳ್ತಾರೆ, ಭಗವಂತನಿಗೆ ನಿನ್ನ ಕಡೆಯಿಂದ ಏನಾದರೂ ಹೇಳಬೇಕಾ ಅಂತ. ಆಗ ಆಕೆ ಹೇಳ್ತಾಳೆ, ಭಗವಂತನಿಗೆ ಹೇಳಿ ನಾನು ತುಂಬ ಕೋಪ ಮಾಡ್ಕೊಂಡಿದ್ದೀನಿ, ನನಗೆ ಬರೀ ಕಷ್ಟ, ಈ ಹರಿದ ಸೀರೆ, ಬೇರೆಯವರ ಮನೆ ಕೆಲಸ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ನನ್ನ ಈ ಕಷ್ಟಗಳೆಲ್ಲ ಯಾವಾಗ ಬಗೆಹರಿಯುತ್ತೆ ಅಂತ ಕೇಳಿ ನನಗೆ ತುಂಬ ಕೋಪ ಬಂದಿದೆ, ಹಾಗೆ ಹೀಗೆ ಅಂತ ದೇವರ ಬಗ್ಗೆ ಕೂಗಾಡ್ತಾಳೆ. ಸನ್ಯಾಸಿಗಳು ಇಬ್ಬರ ಮಾತನ್ನು ಕೇಳಿ ತಪಸ್ಸಿಗೆ ಕೂರ್ತಾರೆ. ಕೂತಾಗ ಭಗವಂತ ಪ್ರತ್ಯಕ್ಷನೂ ಸಹ ಆಗ್ತಾನೆ. ಆಗ ಸನ್ಯಾಸಿಗಳು ಹೇಳ್ತಾರೆ, ಅವರಿಬ್ಬರಿಗೂ ಸಹ ನಾನಿವತ್ತು ಮಾತನಾಡಿಸ್ದೆ, ಇಬ್ಬರ ಅಭಿಪ್ರಾಯವು ಭಿನ್ನವಾಗಿತ್ತು, ನಾನು ಅವರಿಬ್ಬರಿಗೆ ಯಾವ ರೀತಿ ಉತ್ತರವನ್ನು ಕೊಡಲಿ ಅಂತ ಕೇಳಿದಾಗ ಭಗವಂತ ಹೇಳ್ತಾರೆ, ಆ ಮನೆಯ ಒಡತಿಗೆ ಹೇಳು ನನಗೆ ಧನ್ಯವಾದವನ್ನು ಹೇಳೋದು ನಿಲ್ಲಿಸೋದಕ್ಕೆ, ಆಗ ನಾನು ಆಕೆಗೆ ಕೊಡುವುದನ್ನು ನಿಲ್ಲಿಸ್ತೀನಿ ಅಂತ. ಹಾಗೆ ಆ ಕೆಲಸದಾಕೆಗೆ ಹೇಳು ನೀನು ಧನ್ಯವಾದವನ್ನು ಹೇಳೋದಕ್ಕೆ ಶುರು ಮಾಡು, ಆಗ ನಾನು ಎಲ್ಲವನ್ನು ಕೊಡ್ತೇನೆ ಅಂತ. ಸನ್ಯಾಸಿಗಳು ಭಗವಂತನಿಗೆ ನಮಸ್ಕರಿಸಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆ ಮನೆ ಒಡತಿಗೆ ಹೇಳ್ತಾರೆ, ನೀನು ಇನ್ನು ಮುಂದೆ ಭಗವಂತನಿಗೆ ಧನ್ಯವಾದ ಹೇಳಬಾರ್ದಂತೆ, ಪ್ರಾರ್ಥಿಸಬಾರ್ದಂತೆ, ಆಗ ಭಗವಂತ ಎಲ್ಲವನ್ನ ಕೊಡೋದು ನಿಲ್ಲಿಸ್ತಾನಂತೆ ಅಂತ. ಆಗ ಮನೆ ಒಡತಿ ಹೇಳ್ತಾಳೆ, ನಾನು ಹೇಗೆ ಆತನಿಗೆ ಧನ್ಯವಾದವನ್ನು ಹೇಳೋದು ನಿಲ್ಲಿಸಲಿ? ಕಾರಣ ಭಗವಂತ ನನಗೆ ಉಸಿರು ಕೊಟ್ಟಿದ್ದಾನೆ, ಹೆಸರು ಕೊಟ್ಟಿದ್ದಾನೆ, ನನಗೇನೆಲ್ಲ ಬೇಕೋ ಎಲ್ಲವನ್ನು ಕೊಟ್ಟಿದ್ದಾನೆ, ನಾನು ಖಂಡಿತವಾಗ್ಲೂ ಅವನಿಗೆ ಧನ್ಯವಾದವನ್ನು ಹೇಳೋದು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ. ಸನ್ಯಾಸಿಗಳು ನಗ್ತಾ ಕೆಲಸದಾಕೆಗೂ ಹೇಳ್ತಾರೆ, ಅಮ್ಮ ನೀನು ದೇವರನ್ನು ಪ್ರಾರ್ಥಿಸಬೇಕಂತೆ, ಧನ್ಯವಾದ ಹೇಳಬೇಕಂತೆ. ಆಗ ಆಕೆಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ನಾನು ಯಾಕೆ ಆತನನ್ನು ಪ್ರಾರ್ಥಿಸಬೇಕು, ನಾನು ಯಾಕೆ ಧನ್ಯವಾದವನ್ನು ಹೇಳಬೇಕು, ನನಗೇನು ಕೊಟ್ಟಿದ್ದಾನೆ ಭಗವಂತ, ನಾನು ಧನ್ಯವಾದ ಹೇಳೋದಿಲ್ಲ. ಎಷ್ಟು ಭಿನ್ನವಾದ ಮನಸ್ಥಿತಿ ಅಲ್ವಾ? ಈ ಕಥೆಯಿಂದ ನಮಗೆ ತಿಳಿಯೋದೇನಪ್ಪ ಅಂತ ಅಂದರೆ, ನಾವು ಯಾವ ಪರಿಸ್ಥಿತಿಯಲ್ಲೇ ಇರಲಿ, ಕೇವಲ ಕಷ್ಟ ಬಂದಾಗ ವೆಂಕಟರಮಣ ಅನ್ನೋದಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮಗೆ ಏನು ಕೊಟ್ಟಿದ್ದಾನೋ ಬಿಟ್ಟಿದ್ದಾನೋ ಭಗವಂತ, ನಮಗೆ ಉಸಿರನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಪ್ರತಿ ಉಸಿರಿಗೂ ಸಹ ಭಗವಂತನಿಗೆ ನಾವು ಧನ್ಯವಾದವನ್ನು ಹೇಳಬೇಕು. ನಾವು ಎಷ್ಟು ಧನ್ಯವಾದವನ್ನು ಹೇಳ್ತೀವೋ ಭಗವಂತ ನಮಗೆ ಅಷ್ಟು ಕಾಳಜಿಯನ್ನು ವಹಿಸ್ತಾನೆ ಅಂತ ಹೇಳ್ತಾ ಇದೆ ಇಂದಿನ ಕತೆ. ಯೋಚನೆ ಮಾಡಿ, ಪ್ರತಿದಿನ ಭಗವಂತನಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಹ ತುಂಬ ಕಮ್ಮಿ ಕಣ್ರಿ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.